ನಿಮ್ಮ ಸ್ವಂತ ಮನೆಗೆ ಏನಾದರೂ ಪ್ಲಂಬಿಂಗ್ ಮಾಡಿಸ್ತಾ ಇದ್ರೆ ಈ ವಿಚಾರ ತಿಳ್ಕೊಳೋದಂತೂ ತುಂಬಾನೇ ಮುಖ್ಯ. ಸೊ ಖಂಡಿತ ಈ ವಿಡಿಯೋ ನೋಡಿದಿರಾ ನೀವಂತೂ ಪ್ಲಂಬಿಂಗ್ ಕೆಲಸ ಮಾಡಿಸಬೇಡಿ. ಫಸ್ಟ್ ವಿಷಯ ಏನಂದ್ರೆ ಟ್ಯಾಂಕ್ ಇಂದ ನಿಮ್ಮ ಮನೆಗೆ ಬರೋ ಪೈಪ್ ಕನೆಕ್ಷನ್ಗೆ ರೈನ್ ವೇ ಅಂತ ಟ್ಯಾಂಕ್ ಫಿಲ್ಟರ್ ಹಾಕ್ಸಿ. ಸೊ ಇದರಲ್ಲಿ ನಿಮ್ಗೆ ಯಾವುದೇ ತರ ದೊಡ್ಡ ಡಸ್ಟ್ ಅಥವಾ ಪಾರ್ಟಿಕಲ್ಸ್ ಏನಾದರೂ ಬರ್ತಾ ಇದ್ರೆ ಇದ್ರಲ್ಲೇನೆ ನಿಮ್ಗೆ ಫಿಲ್ಟರ್ ಆಗ್ಬಿಡುತ್ತೆ. ಅಂಡ್ ಸೆಕೆಂಡ್ ಮೇನ್ ಥಿಂಗ್ ಏನು ಅಂದ್ರೆ ಸ್ವಂತ ಮನೆಗಳಿಗೆ ಸಿಂಟೆಕ್ಸ್ ಪ್ಯೂರ್ ಪ್ಲಸ್ ಹಾಕ್ಸ್ಕೊಳ್ಳಿ. ಇದರಲ್ಲಿ ಸಿಂಟೆಕ್ಸ್ ಪ್ಯೂರ್ ಮತ್ತೆ ಸಿಂಟೆಕ್ಸ್ ಪ್ಯೂರ್ ಪ್ಲಸ್ ಅಂತ ಎರಡು ವೇರಿಯಂಟ್ ಬರುತ್ತೆ. ಸಿಂಟೆಕ್ಸ್ ಪ್ಯೂರ್ ಪ್ಲಸ್ ಸ್ವಲ್ಪ ಇದು ರೇಟ್ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಇದರಿಂದ ಅಡ್ವಾಂಟೇಜ್ ಏನು ಅಂದ್ರೆ ಇದು ಆಂಟಿ ಬ್ಯಾಕ್ಟೀರಿಯಲ್ ಇರೋದ್ರಿಂದ ಈ ಟ್ಯಾಂಕ್ಗೆ ಬೇಗ ಫಂಗಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ಬೇಗ ಬರೋದಿಲ್ಲ. ಸೊ ದಟ್ ಇದನ್ನ ಕುಡಿಯೋದಕ್ಕೆ ಆರಾಮಾಗಿ ಯೂಸ್ ಮಾಡ್ಬೋದು. ಆಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ. ಸೊ ಖಂಡಿತ ಇದನ್ನ ಟ್ರೈ ಮಾಡಿ. ರೇಟ್ ಕಾಸ್ಟ್ಲಿ ಇದ್ರೂ ಕೂಡ ನಿಮಗೆ ವರ್ತ್ ಇರುತ್ತೆ. ಸೊ ನಾನು ಕಟ್ಟಿಸ್ತಾ ಇರೋ ಬಿಲ್ಡಿಂಗ್ ಅಲ್ಲಿ ರೆಂಟ್ ಹೌಸಸ್ ಕೂಡ ಇರೋದ್ರಿಂದ 2 ಟ್ಯಾಂಕ್ ನ ಸೆಪರೇಟ್ ಆಗಿ ಹಿಡಿಸಿದ್ದೀನಿ. ಟೋಟಲ್ ನಂದು 3000 ಲೀಟರ್ಸ್ ಬರುತ್ತೆ ಟ್ಯಾಂಕ್ ಕೆಪಾಸಿಟಿ. ಅಂಡ್ ಈ ರೈನ್ ವೇ ಫಿಲ್ಟರ್ ಅಂತೂ ಮರಿಬೇಡಿ. ಇದರಲ್ಲಿ ಫಿಲ್ಟರ್ ಬರುತ್ತೆ. ಸೊ ಫಿಲ್ಟರ್ ನ 6 ಮಂತ್ಸ್ 1 ಇಯರ್ ಒನ್ಸ್ ನೀವು ತೆಗೆದು ವಾಶ್ ಮಾಡ್ತಾ ಇರ್ಬೋದು. ಕಿಚನ್ ಅಲ್ಲಿ ಫಿಲ್ಟರ್ ಎಷ್ಟು ಇಂಪಾರ್ಟೆಂಟೋ ಈ ಟ್ಯಾಂಕ್ಗೆ ರೈನ್ ವೇ ಫಿಲ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್. ಥರ್ಡ್ ಮೇನ್ ಥಿಂಗ್ ಏನು ಅಂದ್ರೆ ನಮ್ದು ಎಷ್ಟು ಮನೆಗಳಿದಾವೋ ಅಷ್ಟಕ್ಕೂ ಕೂಡ ನಾನು ಸೆಪರೇಟ್ ಶಟ್ ಆಫ್ ವಾಲ್ ಹಾಕ್ಸಿದ್ದೀನಿ, ಅಂದ್ರೆ ಗೇಟ್ ವಾಲ್. ಸೊ ಏನಾದ್ರೂ ಫ್ಯೂಚರ್ ಅಲ್ಲಿ ವಾಟರ್ ಲೀಕೇಜ್ ಅಥವಾ ವಾಟರ್ ಪ್ರಾಬ್ಲಮ್ ಬಂದ್ರೆ ಈ ಗೇಟ್ ವಾಲ್ ನ ಆಫ್ ಮಾಡ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಮನೆಗೆ ವಾಟರ್ ಪಾಸ್ ಆಗೋದು ಸ್ಟಾಪ್ ಆಗುತ್ತೆ. ನಮ್ದು ಬೋರು ಮತ್ತೆ ಸಂಪು ಎರಡು ಸೆಪರೇಟ್ ಆಗಿದೆ. ಸೊ ಬೋರ್ಗೆ ಸೆಪರೇಟ್ ಟ್ಯಾಂಕ್ ಇಡಿಸಿದೀನಿ ಮತ್ತೆ ಸಂಪ್ಗೆ ಸೆಪರೇಟ್ ಟ್ಯಾಂಕ್ ಇಡಿಸಿದೀನಿ. ಸೊ ದಟ್ ವಾಟರ್ ಮಿಕ್ಸ್ ಆಗಬಾರ್ದು ಅಂತ ಹೇಳಿ. ಸೊ ನೀವು ಫಿಟ್ಟಿಂಗ್ ಎಲ್ಲ ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೆರೇಸ್ ಮೇಲೆ ಯಾವುದೇ ಕಾರಣಕ್ಕೂ ಪೈಪಿಂಗ್ ಮಾಡಿಸ್ಬೇಡಿ. ಡ್ಯಾಮ್ ಪ್ರೂಫ್ ಹೊಡ್ಸೋವಾಗ ಪೇಂಟ್ ವಾಟರ್ ಪ್ರೂಫ್ ಮಾಡಿಸೋವಾಗ ಪ್ರಾಬ್ಲಮ್ ಆಗುತ್ತೆ. ಬ್ರಾಕೆಟ್ ಹಾಕ್ಸ್ಬಿಟ್ಟು ಈ ತರ ಆರ್ಗನೈಸ್ಡ್ ಆಗಿ ಮಾಡಿಸಿದ್ರೆ ನಿಮಗೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಎಲ್ಲಾನು ಬ್ರಾಕೆಟ್ ಹಾಕ್ಸಿ ಚೆನ್ನಾಗಿ ಆರ್ಗನೈಸ್ಡ್ ಆಗಿ ಮಾಡಿಸಿದ್ದೀನಿ. ಅಂಡ್ ಆಲ್ಮೋಸ್ಟ್ ಎಲ್ಲ 1.5 ಇಂಚ್ ಪೈಪ್ ಮತ್ತೆ 1 ಇಂಚ್ ಪೈಪೇ ಯೂಸ್ ಮಾಡಿರೋದು. 3/4 ಇಂಚ್ ಪೈಪ್ ಯಾವುದು ಯೂಸ್ ಮಾಡಿಲ್ಲ. ಎಲ್ಲದಕ್ಕೂ ಶಟ್ ಆಫ್ ವಾಲ್ ಕೂಡ ಕೊಡಿಸಿದ್ದೀನಿ. ಅಂಡ್ ನಮ್ದು ಇಷ್ಟೊಂದು ಪೈಪ್ ಯಾಕೆ ಯೂಸ್ ಆಗಿದೆ ಅಂದ್ರೆ ಎಲ್ಲದಕ್ಕೂ ವಾಟರ್ ಮೀಟರ್ ಕೊಡಿಸಿದ್ದೀನಿ ನಾನು, ಮತ್ತೆ ಸೋಲಾರ್ ಪೈಪ್ ಕೂಡ ಬಿಡಿಸಿದ್ದೀನಿ. ಅಂಡ್ ಲಾಸ್ಟ್ ಅಲ್ಲಿ ವಾಟರ್ ಟೆಸ್ಟಿಂಗ್ ಮಾಡೋದು ಮರಿಬೇಡಿ. ನಾನು 2 ಟ್ಯಾಂಕ್ಗೆ ಫುಲ್ ಮಾಡಿ ಟೆಸ್ಟ್ ಮಾಡಿದ್ದಾಯ್ತು.